ನಿನ್ನೆ ಮೊನ್ನೆ ಅಷ್ಟೇ ನಾವು ಕೂಡ ಬೆಂಗಳೂರಿಂದ ಊರಿಗೆ ಬಂದಿದ್ದೀವಿ. ಅಂದರೆ ಅಲ್ಲಿಗೂ ಇಲ್ಲಿಗೂ ವೆದರ್ ಚೇಂಜ್ ಆಗಿಬಿಟ್ಟಿದೆ. ಇವಾಗಷ್ಟೇ ಸ್ವಲ್ಪ ಒಳವು ಕೊಟ್ಟಿದೆ ನಮ್ಮ ಊರಲ್ಲಿ. ಹಾಗಾಗಿ ನೋಡಿ ನಮ್ಮ ಪಪ್ಪನು ನನ್ನ ಮಗನು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ನನ್ನ ಮಗಳು ನೋಡಿ ಸ್ಕೂಲಿಗೆ ಹೋಗಿ ಈಗ ಬರ್ತಾ ಇದೆ. ಪಾಪ ಬೆಳಗ್ಗೆ ಬೇಗ ಹೋಗುತ್ತೆ, ಸಂಜೆ ಲೇಟಾಗಿ ಬರುತ್ತೆ. ಮತ್ತೆ ಅವಳಿಗೆ ನಾನು ಈಗ ಸಂಜೆ ಟೈಮು ಮಿಲೆಟ್ಸ್ ಕೊಡ್ತಾ ಇದ್ದೀನಿ. ಹಾಗಾಗಿ ನನ್ನ ಮಗಳಿಗೆ ಈಗ ಡ್ರೆಸ್ ಚೇಂಜ್ ಮಾಡಿ ಬರೋದ್ರೊಳಗೆ ಅವಳಿಗೆ ಮಿಲೆಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅದು ಅಲ್ಲದೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಮಾಡೋದು ಕೂಡ ತುಂಬಾ ಈಸಿ. ನಾನು ಹಾಗಾಗಿ ಒಂದು ಲೋಟ ಕಾಯಿಸಿ ಆರಿಸಿರೋಂಥ ಹಾಲು ತಗೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಬೆಲ್ಲದ ಪುಡಿ, ಹಾಗೆ 1 ಸ್ಪೂನ್ ಮದರ್ ರೂಟ್ನ ಮಿಲೆಕ್ಸ್ ಪೌಡರ್ ಹಾಕಿ ಗಂಟಿಲ್ದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆ ನಂತರ ಸ್ಟವ್ ಆನ್ ಮಾಡಿ ಕುದಿಯೋಕೆ ಬಿಟ್ರೆ 5 ನಿಮಿಷಕ್ಕೆ ಮಿಲೆಟ್ಸ್ ರೆಡಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು, ಗಟ್ಟಿ ಬರೋವರೆಗೂ. ಇದನ್ನ 6 ತಿಂಗಳಿಂದ 2.5 ವರ್ಷದ ಮಕ್ಕಳಿಗೆ ಸರಿ ರೂಪದಲ್ಲಿ ತಿನ್ನಿಸ್ಬೋದು. ಅಂದರೆ ಸ್ವಲ್ಪ ತೆಳುವು ಮಾಡಿ ತಿನ್ನಿಸೋದು. ಮತ್ತೆ 2.5 ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗೆ ಈ ರೀತಿ ಲೋಟಕ್ಕೆ ಹಾಕೊಟ್ರೆ ಅವರೇ ಕುಡಿತಾರೆ. ಹಾಗೆ ಇದನ್ನ ಕುಡಿಯೋದ್ರಿಂದ ಮಕ್ಕಳಿಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಹಾಗೆ ಡೇ ಫುಲ್ ಆಕ್ಟಿವ್ ಆಗಿರ್ತಾರೆ, ನಿದ್ದೆ ಕೂಡ ಚೆನ್ನಾಗಿ ಮಾಡ್ತಾರೆ. ಹಾಗೆ ಇದನ್ನ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ. ಅಂದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು, ಕೆಂಪಕ್ಕಿ, ತೊಗರಿ ಬೇಳೆ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಇದೆಲ್ಲ ಹಾಕಿ ತಯಾರು ಮಾಡಿರ್ತಾರೆ. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಆಗಲಿ, ಆರ್ಟಿಫಿಷಿಯಲ್ ಕಲರ್ ಆಗಲಿ, ಸಕ್ಕರೆ ಕೂಡ ಆಡ್ ಆಗಿರಲ್ಲ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದು ತರಿಸಿ ಕೊಡಬಹುದು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಬಹುದು.